ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ತುಂಬಾ ಸುಲಭವಾಗಿ ಮಾಡುವಂತಹ ಬದನೆಕಾಯಿಯ ಮೊಸರು ಗೊಜ್ಜು ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ಸಿಂಪಲ್ ಆದಂತಹ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಇನ್ಸ್ಟಂಟ್ ರೆಸಿಪಿ ಅಂತಲೂ ಕರಿಬೋದು. ನೋಡಿ, ಇದು ಊರ ಬದನೆಕಾಯಿ. ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಮಿಡಲಿಂದ ಕಟ್ ಮಾಡಿಕೊಂಡು ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ನೋಡಿ, ಇದು ಎಳೆಯದಾದಂತಹ ಬದನೆ. ಈ ಗೊಜ್ಜು ಮಾಡಲಿಕ್ಕೆ ನೀವು ಎಳೆಯ ಬದನೆಯನ್ನು ತಗೊಳ್ಳಿ. ತುಂಬ ಬೆಳೆದಂತಹ ಬದನೆ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಕಹಿ ಅಂಶ ಬಂದಾಗೆ ಆಗ್ತದೆ. ನೋಡಿ, ಈ ರೀತಿ ಒಂದು ಬದನೆಯನ್ನು 8 ಪೀಸುಗಳನ್ನಾಗಿ ಮಾಡಿಕೊಂಡು ಈ ರೀತಿ ನೀರಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಬದನೆಯನ್ನು ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕಿಕೊಂಡ್ರೆ ಅದಷ್ಟು ಬೇಗ ಕಪ್ಪಾಗುವುದಿಲ್ಲ, ಹಾಗೆ ಅದರ ಕನರಿನ ಅಂಶ ಎಲ್ಲ ನೀರಿನಲ್ಲಿ ಹೋಗ್ತದೆ. ಸಾಧಾರಣ ಮಟ್ಟಿಗೆ ಸ್ವಲ್ಪ ಕನರಿನ ಅಂಶ ಎಲ್ಲ ನೀರಲ್ಲಿ ಬಿಟ್ಟುಕೊಳ್ತದೆ. ಇನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಸ್ಟವ್ ಹಚ್ಚಿ ನೋಡಿ, ಈ ರೀತಿ ನಾವು ಕಟ್ ಮಾಡಿದಂತಹ ಬದನೆಯ ತುಂಡುಗಳನ್ನೆಲ್ಲ ಈ ರೀತಿ ಬಿಸಿ ನೀರಿಗೆ ಹಾಕಿಕೊಳ್ಳಿ. ಇನ್ನು ಈ ರೀತಿ ಮುಚ್ಚಿಡಿ. ಇದು ನೋಡಿ, ಈಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಈ ರೀತಿ ಮುಚ್ಚಿಡಿ. ಒಂದು 5 ನಿಮಿಷ ಕಳೆದ ನಂತರ ಈ ರೀತಿ ಇದನ್ನು ಚಮಚದ ಸಹಾಯದಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬದನೆ 2 ಸೈಡು ಚೆನ್ನಾಗಿ ಬೇಯಲಿ. ಇನ್ನು ಇದನ್ನು ಒಂದು 10 ನಿಮಿಷ ಆದ ಮೇಲೆ ಈ ರೀತಿ ಚಾಕುವಿನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ನೋಡಿ. ಆಗ ಸುಲಭದಲ್ಲಿ ಬದನೆ ತೂತಾದರೆ ಬದನೆ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಬೆಂದಂತಹ ಬದನೆ ನೋಡಿ, ಬಿಸಿ ನೀರನ್ನೆಲ್ಲ ತೆಗೆದು ಈ ರೀತಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟುಕೊಳ್ತಾ ಇದ್ದೇನೆ. ಇನ್ನಿದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿ ಈ ರೀತಿ ಅದರ ಸಿಪ್ಪೆಯನ್ನು ತಗೊಳ್ಬೇಕು. ನೀವು ಅದರ ಹೊರಗಿನ ಸಿಪ್ಪೆ ನೋಡಿ, ಬೆಂದಾಗ ಈ ರೀತಿ ಚೆನ್ನಾಗಿ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಈ ರೀತಿ ಬದನೆಯ ಸಿಪ್ಪೆಗಳನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ. ಇದು ಒಂಥರ ರುಚಿಯಾದಂತಹ ಬದನೆಯ ಗೊಜ್ಜು, ತುಂಬಾ ರುಚಿಯಾಗಿರ್ತದೆ. ಯಾವತ್ತೂ ಸಾಂಬಾರು ಮಾಡಿ ಮಾಡಿ ಒಂದೇ ರುಚಿ ತಿಂದವರಿಗೆ ಈ ರೀತಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಬಹುದು. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿದ್ರಾಯಿತು. ಇನ್ನಿದಕ್ಕೆ ಕಟ್ ಮಾಡಿದಂತಹ ಒಂದು ಈರುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಸಿಮೆಣಸು, ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಬೋದು. ಇಷ್ಟು ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಿದಕ್ಕೆ 1 ಕಪ್ ಆಗುವಷ್ಟು ಮೊಸರು, ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬಹುದು. ನಾನಿಲ್ಲಿ 2 ಕಪ್ ಆಗುವಷ್ಟು ಮೊಸರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕಂತೆ ನೀವು ಆ್ಯಡ್ ಮಾಡಿಕೊಳ್ಳಿ. ಹಾಗೆ ಇನ್ನಿದಕ್ಕೆ ಒಂದು ಸಾಸಿವೆಯ ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರವಾದಂತಹ ಸಿಂಪಲ್ ಆದಂತಹ ಬದನೆಯ ಮೊಸರು ಗೊಜ್ಜು ರೆಡಿ ಆಗ್ತದೆ. ಬದನೆ, ಈರುಳ್ಳಿ ಹಾಗೆ ಮೊಸರು ಇಷ್ಟಿದ್ದರೆ ನೀವು ಚಟ್ಪಟ ಅಂತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಸ್ನೇಹಿತರೆ. ಹಾಗಿದ್ದರೆ ಈ ಬದನೆ ಮೊಸರು ಗೊಜ್ಜು ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.